ನಮಸ್ಕಾರ ಕೇಳುಗ್ರೆ. ಹೇಗನ್ನಿಸ್ತಿದೆ ಕತೆ? ಭಾವಪುಟ ಇಷ್ಟ ಆಗ್ತಿದ್ಯಾ? ರಿಷಿ ಅಪೂರ್ವ ಕ್ಯಾರೆಕ್ಟರ್ಗಳು ನಿಮ್ಗೆ ಇಷ್ಟ ಆಗ್ತಿದವ? ಅವ್ರ ಜೀವನದಲ್ಲಿ ಮುಂದೆ ಏನೇನಾಗಬಹುದು ಅದನ್ನು ತಿಳಿಯೋ ಕುತೂಹಲ ಇದ್ರೆ ನೀವು ಈ ಸಂಚಿಕೆಯನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಕತೆ ಶುರು ಮಾಡೋಣವಾ? ಭಾವಪುಟ ಸಂಚಿಕೆ 26. ಮೇಲ್ ಬಂತ ರಿಷಿ? ಅವನಿಗೆ ಅದು ಪ್ರಜ್ಞೆಯಲ್ಲೇ ಇಲ್ಲ. ಯಾವ ಮೇಲ್? ಬೇಕು ಅಂತ ಮರಿತಾ ಇದ್ದೀರಾ ಹೇಗೆ? ಕಾಲೇಜ್ ಕಡೆಯಿಂದ ರೀ ಎಂದಳು. ಓಹ್ ಅದಾ, ಈಗ ನೆನಪಾಯ್ತು ಹುಡುಗನಿಗೆ. ನಾನು ಕೂಡ ಸೆಲೆಕ್ಟ್ ಆಗಿದ್ದೀನಿ ರೀ, ಅದಕ್ಕೆ ಈ ಪಕೋಡ ಮಾಡಿ ತಂದೆ ಎಂದ. ಕಂಗ್ರ್ಯಾಚುಲೇಷನ್ಸ್ ರಿಷಿ ಎಂದು ಕೈ ಚಾಚಿದಳು. ಇದನ್ನ ನಾನು ಫ್ರೆಂಡ್ಶಿಪ್ ಅನ್ಕೊಳ್ಬಹುದಾ? ಕೈ ಹಿಂದೆ ತೆಗೆದುಕೊಂಡಳು. ಅದಕ್ಕೂ ಮೀರಿದ ಭಾವನೆ ಅವಳಲ್ಲಾಗ್ಲೇ ಉದಯಿಸಿರುವಾಗ ಅದಕ್ಕೆ ಸ್ನೇಹದ ಬಣ್ಣ ಹಚ್ಚಲು ಮನ್ಸೊಪ್ಲಿಲ್ಲ. ಯಾಕ್ರಿ, ಇನ್ನೂ ಕೋಪನಾ? ಅವಳಿಗೆ ಏನು ಉತ್ತರಿಸಬೇಕು ಎನ್ನುವ ಗೊಂದಲ. ರೀ, ಇದು ಮೋಸ ರೀ. ಸ್ವಲ್ಪ ನಗ್ತೀರಾ, ಸ್ವಲ್ಪ ಮಾತನಾಡ್ತೀರಾ, ಮತ್ತೆ ಮುಖ ಊದಿಸ್ಕೊಂಡು ನಿಲ್ತೀರಾ. ಕಾಫಿ ಮಾಡಿಕೊಟ್ಟೆ, ಪಕೋಡ ಮಾಡಿಕೊಟ್ಟೆ, ಸಾರಿ ಕೇಳ್ದೆ, ಕೆಲಸ ಸಿಕ್ಕಿದ್ದು ಹೇಳ್ದೆ, ಆದರೂ ಹೋಗ್ರಿ ನೀವು, ಸರಿ ಇಲ್ಲಪ್ಪ ಎಂದ. ಅಪೂರ್ವಳ ಮನೆಯ ಬೆಲ್ ಸದ್ದಾಯಿತು. ಈ ಬೆಲ್ ಪಲ್ಲವಿಯದ್ದೇ. ಸೀದಾ ಒಳ ಬಂದಳು. ಜೊತೆಗೆ ಭಾಸ್ಕರನ್ನು ಬಂದ. ಅಪ್ಪು, ಪಕೋಡ ಮಾಡಿದೀಯಾ? ಮನೆಯೆಲ್ಲ ಘಮಘಮ ಅಂತಿದೆ ಎನ್ನುತ್ತಾ ಸೀದಾ ಅಡುಗೆ ಮನೆ ಕಡೆ ಹೊರಡುತ್ತಿದ್ದ ಭಾಸ್ಕರ್ ರಿಷಿಯನ್ನ ನೋಡಿ ನಿಂತು ಬಿಟ್ಟ. ಇವನನ್ನು ಎಲ್ಲೋ ನೋಡಿದ ಹಾಗನಿಸಿತು. ಅಪ್ಪು, ಇವರು ರಿಷಿ ಅಂತ. ಅಪ್ಪು ಪಕ್ಕದ ಮನೆಯವರು ಎಂದು ಪರಿಚಯಿಸಿದಳು ಪಲ್ಲವಿ. ಅವತ್ತು ಮಾಂಗಲ್ಯ ತಗೊಳ್ಳೋಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದು ಇವರೇ. ರಿಷಿ, ಇವರು ಭಾಸ್ಕರ್, ನನ್ನ ಹಸ್ಬೆಂಡ್. ಪಲ್ಲವಿ ಪರಿಚಯ ಮಾಡಿಕೊಟ್ಲು. ಹಾಯ್ ಎಂದು ಕೈ ಚಾಚಿದ ಭಾಸ್ಕರ್. ಇವನು ಹಾಯ್ ಎಂದ. ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನಿಸ್ತಿದೆ. ಇನ್ನೆಲ್ಲಿ ನೋಡಿರ್ತೀಯ? ಅವರು ಈ ಮನೆಗೆ ಬಂದು 3 ದಿನ ಆಯ್ತು. ಇಲ್ಲೇ ನೋಡಿರ್ತೀಯ ಬಿಡು, ಪಲ್ಲವಿಯೇ ಹೇಳಿದಳು. ಇರಬಹುದೇನೋ, ಆದ್ರೆ ತುಂಬಾ ಗೊತ್ತಿರೋ ಫೇಸ್ ಅನ್ನಿಸ್ತಿದೆ ಎಂದ. ರಿಷಿಗೆ ಸಣ್ಣ ಅನುಮಾನ ಮೂಡಿತು. ಆ್ಯಪ್ ಲಾಂಚ್ ಮಾಡೋ ಟೈಮ್ನಲ್ಲಿ ನ್ಯೂಸ್ನಲ್ಲಿ ಏನಾದರೂ ನೋಡಿರಬಹುದಾ ಎಂದುಕೊಂಡ. ಅದು ನಿಜವೇ ಆಗಿದ್ರೂ ಸದ್ಯಕ್ಕೆ ಭಾಸ್ಕರನ ತಲೆಗೆ ಅದು ಹೊಳೆಯಲೇ ಇಲ್ಲ. ಈಗ ನಿಂಗೆ ಪಕೋಡ ಬೇಕೋ ಬೇಡವೋ ಎಂದು ಅವನನ್ನ ದಬ್ಬಿಕೊಂಡು ಅಡುಗೆ ಮನೆಗೆ ಲಗ್ಗೆ ಇಟ್ಟಳು ಪಲ್ಲವಿ. ಆದರೆ ಅಲ್ಲೇನೂ ಇಲ್ಲೇ ಇಲ್ಲ. ಅವಳ ಹಿಂದೆಯೇ ಬಂದ ಅಪೂರ್ವ, ಪಲ್ಲು, ಅದು ನಾನ್ ಮಾಡಿದ್ದಲ್ಲ, ರಿಷಿ ಅವನ ಮನೆಯಿಂದ ತಂದಿದ್ದು ಎಂದಳು. ಏನು, ರಿಷಿ ಮಾಡಿ ತಂದ್ಕೊಟ್ಟಿದ್ದಾನ? ಭಾಸ್ಕರನು ಅಡುಗೆ ಮನೆಗೆ ಬಂದ. ರಿಷಿಗೆ ಅವರ ಯಾವ ಮಾತುಗಳು ಸ್ಪಷ್ಟವಾಗಿ ಕಿವಿಗೆ ಬೀಳುತ್ತಿಲ್ಲ. ಯಾಕೆ, ಏನ್ ವಿಷಯ? ಭಾಸ್ಕರ್ ಕೇಳ್ದ. ನೀನು ಹೊರಗಿರೋ, ಅಲ್ಲಿ ರಿಷಿ ಒಬ್ನೇ ಆಗ್ತಾನೆ ಎನ್ನುತ್ತಾ ಪಲ್ಲವಿ ಅವನನ್ನ ಗದರಿದಳು. ಹೋಗ್ತೀನಿ ಕಣೆ, ಕಾಫಿ ಆದ್ರೂ ಮಾಡಿ ಪ್ಲೀಸ್ ಎನ್ನುತ್ತಾ ಬೇಡಿಕೆ ಇಟ್ಟು ಹೊರಬಂದ. ಅಪ್ಪು, ಏನ್ ನಡೀತಿದೆ ಇಲ್ಲಿ? ಅವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಪಕೋಡೋ ಜೊತೆಗೆ ಕಾಫಿನೂ ಅವನ ಮನೆಯಿಂದ ತಂದಿದ್ದು ತಾನೆ? ಆ ಕಪ್ ನಿಮ್ಮ ಮನೆಯದು ಅಲ್ವೇ ಅಲ್ಲ? ಎಂದು ತಲೆ ಆಡಿಸುತ್ತಾ ಕಾಫಿಗೆ ಇಟ್ಟಳು. ಏನೇ ಆಗ್ತಿದೆ ಇಲ್ಲಿ? ಯಾವ ಹುಡುಗನನ್ನು ಹತ್ತಿರ ಬಿಟ್ಕೊಳ್ಳದ ನೀನು ಇವನಿಗೆ ಯಾಕೆ ಇಷ್ಟು ಸಲಿಗೆ ಕೊಡ್ತಿದ್ಯಾ? ರಿಷಿ ಅವಳಿಗೆ ಪಕೋಡ ತಿನ್ನಿಸಿ ನೀರು ಕುಡಿಸಿದ್ದು ನೋಡಿದ್ರೆ ಪಲ್ಲವಿಯ ಕಣ್ಣು ಹೋಗುತ್ತಿತ್ತೇನೋ. ಪಲ್ಲು, ಅವನಿಗೆ ಕೆಲಸ ಸಿಕ್ಕಿದೆ ಕಣೆ, ಅದಕ್ಕೆ ಮಾಡಿ ತಂದಿದ್ದಾನಷ್ಟೆ. ನೀನೇನೇನೋ ಯೋಚಿಸ್ಬೇಡ ಅಂತ ಹೇಳಿಲ್ವಾ? ಹೌದು, ದುಡ್ಡಿನ ಬಗ್ಗೆ ಮಾತನಾಡಿದ್ಯಾ ಸಂತೋಷ್ ಹತ್ರ? 2 ದಿನ ಅಂದಿದ್ದಾರೆ. ಸರಿ ಬಿಡು, ರಿಷಿಗೆ ನಾನೇ ಹೇಳ್ತೀನಿ ಎನ್ನುತ್ತಾ ಕಾಫಿ ಕಪ್ ಕೈಲಿ ಹಿಡಿದು ಬಂದು ಭಾಸ್ಕರ್ಗೆ ಕಾಫಿ ಕೊಟ್ಟು ತಾನೊಂದು ಹಿಡಿದು ಕುಳಿತಳು. ಪಲ್ಲು, ರಿಷಿಗೆ ನಮ್ಮ ಅಪ್ಪು ಸೇರಿದ ಕಾಲೇಜ್ನಲ್ಲೇ ಕೆಲಸ ಸಿಕ್ಕಿದೆಯಂತೆ, ಭಾಸ್ಕರ್ ಹೇಳ್ದ. ಈಗ ಅಪೂರ್ವ ಅದನ್ನೇ ಹೇಳ್ತಾ ಇದ್ಲು. ಏನ್ ರಿಷಿ ಅವರೇ, ಪಾರ್ಟಿ ಬರೀ ಅಪ್ಪುಗೆ ಮಾತ್ರನಾ? ನಮಗ್ ಪಕೋಡ ಇಲ್ವಾ ಎಂದಳು. ಓ, ನೀವೆಲ್ಲ ತಿಂತೀರಾ ಅಂದ್ರೆ ಈಗ್ಲೇ ತರ್ತೀನಿ, ಮಾಡಿದ್ದು ತುಂಬಾ ಮಿಕ್ಕಿದೆ ಎನ್ನುತ್ತಾ ತನ್ನ ಮನೆಗೆ ಹೋಗಿ ತಂದುಕೊಟ್ಟ. ಇಬ್ಬರು ಬಾಯಲ್ಲಿಟ್ಟುಕೊಂಡು, ವಾವ್, ಸೂಪರ್ ರಿಷಿ, ತುಂಬಾ ರುಚಿಯಾಗಿದೆ ಎನ್ನುತ್ತಾ ಮತ್ತಷ್ಟು ತೆಗೆದುಕೊಂಡರು. ಈ ಮಳೆಗಾಲಕ್ಕೆ ಆಫೀಸ್ನಿಂದ ಬಂದ ತಕ್ಷಣ ಈ ತರ ಸ್ನ್ಯಾಕ್ಸ್ ಜೊತೆ ಕಾಫಿ ಇದ್ಬಿಟ್ರೆ ಸ್ವರ್ಗಕ್ಕೆ 3 ಗೇಣು. ರಿಷಿ, ನಿಜವಾಗ್ಲೂ ತುಂಬಾ ರುಚಿಯಾಗಿದೆ ಎಂದ ಭಾಸ್ಕರ್. ಥ್ಯಾಂಕ್ಸ್, ಆದ್ರೆ ಇದನ್ನ ಬಿಸಿ ಇರುವಾಗ್ಲೇ ಮೊದಲು ತಿಂದು ಟೇಸ್ಟ್ ನೋಡಿದವ್ರೆ ಇನ್ನೂ ಏನು ಹೇಳಿಲ್ಲ ಎಂದ ಅಪೂರ್ವಳ ಕಡೆ ನೋಡುತ್ತಾ. ಯಾಕಪ್ಪು, ಇಷ್ಟ ಆಗ್ಲಿಲ್ವಾ? ಪಲ್ಲವಿ ಕೇಳಿದಳು. ತುಂಬಾ ಚೆನ್ನಾಗಿದೆ ರಿಷಿ, ನಾನ್ ನಿಮ್ಗೆ ಹೇಳೋಣ ಅನ್ನುವಷ್ಟರಲ್ಲಿ ಇವ್ರು ಬಂದ್ರು, ಥ್ಯಾಂಕ್ಸ್ ಎಂದಳು. ಕೊನೆಗೂ ಮಾತನಾಡಿದ್ರಿ, ಥ್ಯಾಂಕ್ಸ್. ನಾನ್ ನಿಮ್ಗೆ ಹೇಳ್ಬೇಕು. ನಾಳೆ ಬೆಳಿಗ್ಗೆ ನಿಮ್ ಕಾಫಿ ಕಾಯ್ತಿರ್ತೀನಿ ಅಪೂರ್ವ, ನಾನಿನ್ನು ಬರ್ತೀನಿ ಎನ್ನುತ್ತಾ ಅವಳ ಹತ್ತಿರ ಬಂದು ಅವಳಿಗೆ ಮಾತ್ರ ಕೇಳುವಂತೆ ಹೇಳಿ ಡೈನಿಂಗ್ ಟೇಬಲ್ ಮೇಲಿಟ್ಟಿದ್ದ ತನ್ನ ಮನೆಯ ಟ್ರೇ ತೆಗೆದುಕೊಂಡು ಹೊರಟ. ರಿಷಿ ಅವರೇ, 1 ನಿಮಿಷ ಎಂದು ನಿಲ್ಲಿಸಿದಳು ಪಲ್ಲವಿ.
ಅದು ನಿಮ್ಮ ದುಡ್ಡು ಇನ್ನೊಂದೆರಡು ದಿನದಲ್ಲಿ ಎಂದು ರಾಗ ಎಳೆಯುತ್ತಿದ್ದವಳನ್ನು ನಿಲ್ಲಿಸಿ, ನಾನು ಕೇಳೇ ಇಲ್ವಲ್ರಿ, ನನ್ನ ಫ್ರೆಂಡ್ ಕೂಡ ಆ ಥರದವನಲ್ಲ ಅಂತ ಅವತ್ತೇ ಹೇಳಿಲ್ವಾ? ಅವ್ನು ಬರೀ ಚಿನ್ನ ಅಲ್ಲ ರೀ, 24 ಕ್ಯಾರೆಟ್ ಗೋಲ್ಡ್. ಅದು ಹಾಗಲ್ಲ ರಿಷಿ ಅವರೇ. ಪಲ್ಲವಿ ಏನೋ ಹೇಳಲು ಬಂದಳು. ಏನ್ರಿ ನೀವು ಯಾವಾಗ ಸಿಕ್ಕರು ಇದನ್ನೇ ಹೇಳ್ತೀರಿ? ನೋಡಿ, ನಾನಾಗೆ ನಿಮ್ಮ ಹತ್ರ ಬಂದು ದುಡ್ಡು ಕೇಳೋವರೆಗೂ ಆ ದುಡ್ಡು ನಿಮ್ಮ ಬಳಿಯೇ ಇರಲಿ ಎನ್ನುತ್ತಾ ಅಪೂರ್ವಳನ್ನು ಒಮ್ಮೆ ತಿರುಗಿ ನೋಡಿ ಹೊರಬಂದ. ದುಡ್ಡು ಇವಂದಲ್ಲ ಅಲ್ವಾ, ಅದಕ್ಕೆ ಈ ಮಾತು ಹೇಳ್ತಾನೆ. ಅವನ ಫ್ರೆಂಡ್ ಚಿನ್ಮಯ್ ಬಂದು ನೀನ್ ಕೇಳೋಕ್ಕೂ ಮುಂಚೆ ಸಂತೋಷ್ನ ಹತ್ರ ಮಾತಾಡಿ ನಿನ್ನ ಅಕೌಂಟ್ಗೆ ದುಡ್ಡು ಹಾಕಿಸ್ಕೊಂಡು ನಂತರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡು. ಹೇಗಿದ್ರು ಕಾಲೇಜ್ಗೆ ಹೋಗ್ತೀಯಲ್ಲ, ಅಲ್ಲಿ ಚಿನ್ಮಯ್ ಇದ್ರೆ ಕರೆದು ಕೇಳು, 2 ದಿನ ಆಗುತ್ತೆ ಅಂತ ಎಂದಳು ಪಲ್ಲವಿ. ಇವಳು ಸುಮ್ಮನೆ ಹ್ಞೂ ಎನ್ನುತ್ತಾ ಕತ್ತಾಡಿಸಿದಳು. ಅವಳ ಮನಸ್ಸಾಗಲೇ ಪಕ್ಕದ ಮನೆಗೆ ಹೋಗಿ ಟಿಕಾಣಿ ಹೊಡೀತು. ಭಾಸ್ಕರ್, ಅಪೂರ್ವ, ಮದ್ವೆ ಪಾರ್ಟಿ, ಕೆಲ್ಸದ ಪಾರ್ಟಿ ಎರಡೂ ಬಾಕಿ ಉಳಿದಿದೆ ಎಂದು ಜ್ಞಾಪಿಸಿದ. ನೆನಪಿದೆ ಭಾಸ್ಕರ್, ಈ ಶನಿವಾರ ನನಗೆ ಶಿಫ್ಟ್ ಮಾಡೋಕೆ ಸಹಾಯ ಮಾಡಿದ್ರೆ ಮಾತ್ರ ಪಾರ್ಟಿ ಎಂದಳು. ಮಾಡ್ತೀವಿ ಬಿಡೆ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚಿಸ್ತೀಯಾ? ಅಪ್ಪು, ನಾನು ಹೇಳಿದ್ ನೆನ್ಪಿಟ್ಕೋ, ಇವತ್ತೇ ಸಂತೋಷ್ ಜೊತೆ ಮಾತನಾಡು, ಪಲ್ಲವಿ ಹೇಳಿದಳು. ಇವಳು ಹೂಗುಟ್ಟಿದಳು. ರಾತ್ರಿ 10 ಗಂಟೆ ಸಮಯವಾಗಿತ್ತು. ಅಪೂರ್ವ ಸಂತೋಷನಿಗೆ ಕರೆ ಮಾಡಿದಳು. ಹಲೋ ಅಪೂರ್ವ, ಹೇಗಿದ್ದೀರಿ? ಏನು ಇಷ್ಟೊತ್ನಲ್ಲಿ ಕಾಲ್ ಮಾಡಿಬಿಟ್ಟಿದ್ದೀರಿ? ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ರಾ? ಮಿಸ್ ಮಾಡಿಕೊಳ್ಳುವುದರ ಅರ್ಥ ಅವನಿಗೆ ಮಾತ್ರ ಗೊತ್ತಿತ್ತು. ಮಿಸ್ ಮಾಡಿಕೊಳ್ಳುವಷ್ಟು ಹತ್ರವೇ ಆಗಿಲ್ಲ ಸಂತೋಷ್ ನೀವು ಎಂದುಕೊಂಡಳು ಮಂದಲ್ಲಿ. ಕಂಗ್ರ್ಯಾಟ್ಸ್ ಅಪೂರ್ವ, ನಿಮ್ಮಿಷ್ಟದ ಕೆಲಸ ಸಿಕ್ಕಿದ್ದಕ್ಕೆ. ಥ್ಯಾಂಕ್ಸ್. ಮಧ್ಯಾಹ್ನ ಇದನ್ನೇ ಹೇಳಲೇ ಕಾಲ್ ಮಾಡಿದ್ದು ಎಂದಳು. ಹಾ, ವಿಷಯ ಹೇಗಿದ್ರು ಮೆಸೇಜ್ ಮಾಡಿದ್ರಿ ಅಲ್ವಾ, ಅದಕ್ಕೆ ರಿಸೀವ್ ಮಾಡಲಿಲ್ಲ, ಮೀಟಿಂಗ್ ಬೇರೆ ಇತ್ತು. ಇಟ್ಸ್ ಓಕೆ. ಅದು ದುಡ್ಡು ಇನ್ನೂ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ, ನನ್ನ ಫ್ರೆಂಡ್ಗೆ ಕೊಡಬೇಕಿತ್ತು. ಅವನನ್ನು ಕೇಳುವಷ್ಟರಲ್ಲಿ ಅವಳು ಮುಜುಗರದ ಮುದ್ದೆ ಆಗಿದ್ದಳು. ಅದು ನನಗೆ ರಿವರ್ಸ್ ಕ್ರೆಡಿಟ್ ಆಗಿದೆ. ನನ್ನ ಫ್ರೆಂಡ್ ಒಬ್ಬ ಬೈಕ್ ತೊಗೊಂಡ, ಅದಕ್ಕೆ ಡೌನ್ ಪೇಮೆಂಟ್ಗೆ ದುಡ್ಡು ಬೇಕಿತ್ತು ಅಂತ ಕೇಳ್ದ, ಅವನಿಗೆ ಕೊಟ್ಬಿಟ್ಟೆ. ಈ ಮಂತ್ ಸ್ಯಾಲ್ರಿ ಆದ್ಮೇಲೆ ಕೊಡ್ತೀನಿ ಅಂದಿದ್ದಾನೆ. ನಾನೇ ನಿಮಗೆ 2 ದಿನದಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಬಿಡಿ ಎಂದ ಉದಾಸೀನದಿಂದ. ಹಾಗಲ್ಲ ಸಂತೋಷ್, ನಾನು ಈ ಶನಿವಾರವೇ ಊರಿಗೆ ಹೋಗ್ತಿದ್ದೆ. ಹೋಗೋಕ್ಕೂ ಮುಂಚೆ ಅವರಿಗೆ ಕೊಟ್ಟು ಬಿಡೋಣ ಅಂತ. ಅರೆ, ಈ ಶನಿವಾರನೇ ಹೋಗ್ತಿದ್ದೀರಾ? ನಿಮಗೆ ಕೆಲಸ ಸಿಕ್ಕ ಖುಷಿಗೆ ನಿಮ್ಮನ್ನು ನಮ್ಮ ಮನೆ ಕರೆಸಿ ನನ್ನ ಫ್ರೆಂಡ್ಸ್ ಜೊತೆ ಅವತ್ತು ಮಾಡಿದ ಹಾಗೆ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಎಂದ. ಕೆಲಸ ಸಿಕ್ಕ ಖುಷಿಗಿಂತ ಪಾರ್ಟಿ ಮಾಡಲು ಒಂದು ರೀಸನ್ ಅಷ್ಟೇ ಬೇಕು ಅವನಿಗೆ. ಇವಳು ಬೆದರಿ ಬಿಟ್ಟಳು. ಅವತ್ತು ಪಾರ್ಟಿಯಲ್ಲಿ ಅವನು ಇವಳ ಜೊತೆ ನಡೆದುಕೊಂಡ ರೀತಿ ಅವಳಿನ್ನೂ ಮರ್ತಿರ್ಲಿಲ್ಲ. ಪರವಾಗಿಲ್ಲ, ಫ್ರೈಡೆ ನೈಟ್ ಮಾಡೋಣ ಎಂದ. ಸಂತೋಷ್, ಏನು ಅನ್ಕೊಳ್ಬೇಡಿ, ನನಗೆ ಅವತ್ತೆಲ್ಲ ಪ್ಯಾಕಿಂಗ್ ಮಾಡೋದಿರುತ್ತೆ. ನಿಮಗೆ ಇದ್ರ ಬಗ್ಗೆ ಹೇಳೋಣ ಅಂತಲೇ ಕಾಲ್ ಮಾಡಿದ್ದು. ಅದು ಈಗ ಈ ಮನೇಲಿರೋ ವಸ್ತುಗಳನ್ನೆಲ್ಲ ನಿಮ್ಮ ಮನೆಯಲ್ಲಿ ಇಡೋದಾ ಅಂತ. ಈ ಮನೆಯನ್ನು ಬೇರೆಯವ್ರು ನೋಡಿ ಹೋಗಿದ್ದಾರೆ, ಅವ್ರು ಬರುವ ಮುಂಚೆ ನಾನು ಖಾಲಿ ಮಾಡಬೇಕು ಎಂದಳು. ಅದು ಈ ಮನೇಲಿ ಇಡಬಹುದು, ಬಟ್ ನಾನು ಅವತ್ತು ಫ್ರೀ ಎಲ್ಲ ಇರೋಲ್ಲ. ನೀವು ಬೇಕಿದ್ರೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಕಡೆಯಿಂದ ಶಿಫ್ಟ್ ಮಾಡಿಸ್ಕೊಳ್ಳಿ, ಕೀ ಪಕ್ಕದ ಮನೆಯಲ್ಲಿ ಕೊಟ್ಟಿರ್ತೀನಿ. ಹೇಗಿದ್ರು ನೀವು ಅವತ್ತು ಸಿಗೋದಕ್ಕೆ ಆಗಲ್ಲ ಅಂದ್ರಿ. ನನಗೆ ಅವತ್ತು ನೈಟ್ ಪಾರ್ಟಿ ಇದೆ ಅಪೂರ್ವ, ನನ್ನ ಫ್ರೆಂಡ್ ಹೊಸ ಬೈಕ್ ತಗೊಂಡಿರೋ ಖುಷಿಗೆ ನಾನು ಹೋಗಿರ್ತೀನಿ ಎಂದ. ಸುಮ್ಮನೆ ಹ್ಞೂ ಎನ್ನುವುದು ಬಿಟ್ಟು ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಸರಿ, ನಾನು ಕಾಲ್ ಕಟ್ ಮಾಡ್ತೀನಿ, ತುಂಬ ಟಯರ್ಡ್ ಆಗಿದೆ. ಓಕೆ ಸಂತೋಷ್, ಆ ದುಡ್ಡು ಮಾತ್ರ ಶನಿವಾರದೊಳಗೆ ಹಾಕಿಬಿಡಿ ಎಂದಳು ಇನ್ನಷ್ಟು ಮುಜುಗರದಿಂದ. ಹಾಕ್ತೀನಿ ಬಿಡಿ, ಚಿಂತೆ ಮಾಡಬೇಡಿ ಎಂದು ಕಾಲ್ ಕಟ್ ಮಾಡಿಯೇ ಬಿಟ್ಟ. ಇಷ್ಟೊಂದು ಪ್ರಾಕ್ಟಿಕಲ್ ಹುಡುಗನ ಜೊತೆ ಜೀವನ ಕಳೆಯುವುದಾದ್ರೆ ಹೇಗೆ ಎಂದು ಯೋಚಿಸುತ್ತಾ ಮಲಗಿದಳು. ಈ ಮನೆ ಬಿಟ್ಟು ಭಾಸ್ಕರನ ಮದುವೆಯಾಗಿ ಹೊರಡುವ ಮುಂಚೆ ಪಲ್ಲವಿ ಭಾಸ್ಕರ್ ಮನೆಗೆ ತನ್ನ ಸಾಮಾನುಗಳನ್ನು ಶಿಫ್ಟ್ ಮಾಡುವಾಗ ಅದೆಷ್ಟು ಖುಷಿಯಿಂದ ಮಾಡಿದ್ದಳು. ಅವರಿಬ್ಬರು ಸೇರಿ ಮನೆಗೆ ಬೇಕಾಗುವ ಸಾಮಾನುಗಳನ್ನು ಪಟ್ಟಿ ಮಾಡಿ ಜೊತೆಗೆ ಸುತ್ತಾಡಿ ಎಲ್ಲವನ್ನೂ ಮುತುವರ್ಜಿಯಿಂದ ತಂದಿದ್ದು ನೆನಪಿಗೆ ಬಂತು. ಅರಿವಿಲ್ಲದೆ ಕಣ್ಣ ತುಂಬಿತು. ಅದೇ ಸಮಯಕ್ಕೆ ಬಾಲ್ಕನಿಯಿಂದ ಹಾಡೊಂದು ತೇಲಿ ಬಂತು. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೇನಾ. ಅವನು ಮಧ್ಯಾಹ್ನ ಇವಳಿಗೆಂದು ಹಾಡಿದ್ದ ಹಾಡು ಮತ್ತೊಮ್ಮೆ ನೆನಪಾಗಿ ತುಟಿ ಅಂಚಲ್ಲಿ ಸಣ್ಣ ಕಿರುನಗೆ ಮೂಡಿತು. ಮ್ಯಾಜಿಷಿಯನ್ ಎಂದುಕೊಂಡಳು ಮಂದಲ್ಲಿ. ಬೆಳಿಗ್ಗೆ ಸಮಯ 7:30. ರಿಷಿ ತನ್ನ ಬಿಸಿ ನೀರು, ಸಿಗರೇಟ್, 2 ಗಂಟೆಗಳ ವಾಕಿಂಗ್ ಎಲ್ಲವನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ಅಪೂರ್ವಳ ದಾರಿ ಕಾಯುತ್ತಿದ್ದ. ಒಮ್ಮೆ ಬರುವಳು ಎನಿಸುತ್ತಿತ್ತು, ಮತ್ತೊಮ್ಮೆ ನಿನ್ನೆ ತಾನು ಮಾಡಿದ್ದ ಅವಾಂತರ ನೆನೆದು ಬರುವುದು ಸಂದೇಹ ಎನಿಸುತ್ತಲೂ ಇತ್ತು.
ಅತ್ತ ಅವಳಿಗೂ ಅದೇ ಗೊಂದಲ. ಈಗ ಹೋಗ್ತಿದ್ರೆ ಕಾಲೇಜಿನ ತನಕ ಒಬ್ಬಳೇ ಹೋಗಬೇಕು. ಅಲ್ಲಿ ಸಿಕ್ಕಾಗ ಹೇಗೆ ಮಾತನಾಡಿಸೋದು? ನಾನು ಈ ಮನೇಲಿ ಇರೋದು ಇನ್ನೂ 3 ದಿನ ಮಾತ್ರ. ಇವ್ನು ಕೀಟ್ಲೆ ಸಹಿಸ್ಕೊಂಡ್ರೆ ಆಯಿತು. ನಾನು ಊರಿಗೆ ಬಂದಮೇಲೆ ಇಬ್ಬರು ಒಂದೇ ಕಾಲೇಜ್ನಲ್ಲಿ ಕೆಲಸ ಮಾಡ್ತೀವಿ ಎಂದಾದರೆ ಆಗಾಗ ಭೇಟಿಯಾಗೋ ಸಂದರ್ಭ ಬಂದರೂ ಆಗ ಈ ಮೊದಲಿನ ಕೀಟಲ್ಲೇ ಇರುವುದಿಲ್ಲ. ನನ್ನ ಕತ್ತಲ್ಲಿ ತಾಳಿ ಇರುತ್ತದಲ್ಲ ಎಂದುಕೊಂಡಳು. ಇದೆಲ್ಲ ಸುಮ್ಮನೆ ತನಗೆ ತಾನೇ ಕೊಟ್ಟುಕೊಂಡ ಕಾರಣಗಳು. ಇದೆಲ್ಲದಕ್ಕೂ ಮೀರಿ ಅವನಿಗೆ ಆದಂತೆ ಅವಳಿಗೂ ಅವನನ್ನು ನೋಡುವ ಬಯಕೆ. ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ಇಬ್ರಿಗೂ ಒಂದೊಂದು ಕಪ್ ಕಾಫಿ ಮಾಡಿಕೊಂಡು ಅವನ ಮನೆಯ ಬೆಲ್ ಬಾರಿಸಿದಳು. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಖುಷಿ.